ರಾಣೆಬೆನ್ನೂರು ಮತಕ್ಷೇತ್ರದ ನಾಯಕರು ರಾಜಕೀಯ ಭೀಷ್ಮರೆಂದೇ ಕರೆಸಿಕೊಂಡಂತಹ ಮಾಜಿ ವಿಧಾನಸಭಾಧ್ಯಕ್ಷರಾದ ಕೆಬಿ ಕೋಳಿವಾಡ್ ರವರ 82ನೇ ಹುಟ್ಟುಹಬ್ಬವನ್ನು ಇಂದು ಆಚರಣೆ ಮಾಡಲಾಯಿತು. ಶ್ರೀ ಕೆಬಿ ಕೋಳಿವಾಡ್ ಮಾಜಿ ವಿಧಾನಸಭಾಧ್ಯಕ್ಷರು ಇವರ ಹುಟ್ಟುಹಬ್ಬದ ಆಚರಣೆಯ ಪ್ರಯುಕ್ತ ಪಿಕೆಕೆ ಇನಿಷಿಯೇಟಿವ್ಸ್ ಇವರಿಂದ ರೋಬೋಟ್ ಟೀಚರ್ ಮತ್ತು ಶವವಾಹನವನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿ ಬಳಗಗಳು ಉಪಸ್ಥಿತರಿದ್ದರು. ಶುಭಾಶಯಗಳನ್ನು ತಿಳಿಸಬೇಕು. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವು 8,868 ಮೀಟರ್, ಅಂದರೆ 29,029 ಅಡಿ. ಇದು ಭೂಮಿಯ ಎತ್ತರವನ್ನುಳ್ಳ ಅತ್ಯುನ್ನತ ಶಿಖರವಾಗಿದೆ. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನೆಪಾಲ್ ಮತ್ತು ಚೀನಾದ ನಡುವೆ ಇದೆ. ಮೌಂಟ್ ಎವರೆಸ್ಟ್ ಅನ್ನು ಪ್ರಪಂಚದ ಅತ್ಯುನ್ನತ ಶಿಖರವೆಂದು ಕರೆಯಲಾಗುತ್ತದೆ ಮತ್ತು ಪ್ರತಿ ವರ್ಷ ಅನೇಕ ಪರ್ವತಾರೋಹಕರು ದೇಶಾಂತರಗಳಿಂದ ಬಂದು ಈ ಶಿಖರವನ್ನು ಹತ್ತಲು ಪ್ರಯತ್ನಿಸುತ್ತಾರೆ. ಇದನ್ನು ಹತ್ತುವುದು ಬಹಳ ಕಷ್ಟ ಸಾಧ್ಯವಾಗಿದ್ದು ಉತ್ತಮ ಆಪ್ತೋಪಕರಣ, ತರಬೇತಿ ಮತ್ತು ಅನುಭವ ಬೇಕಾಗುತ್ತದೆ. ಇನ್ನೊಂದು ವೈಜ್ಞಾನಿಕ ಪ್ರಶ್ನೆ, ನ್ಯೂಟನ್ನ 3 ನಿಯಮಗಳನ್ನು ಹೇಳು. ನ್ಯೂಟನ್ ಅವರ 3 ನಿಯಮಗಳನ್ನು ಗತಿಯ ನಿಯಮಗಳು ಎಂದು ಕರೆಯಲಾಗುತ್ತದೆ. ಮೊದಲ ನಿಯಮ, ಇದು ನಿಶ್ಚಲತಾ ನಿಯಮ ಅಥವಾ ಆಲಸ್ಯ ನಿಯಮ ಎಂದು ಹೇಳಲಾಗುತ್ತದೆ. ಯಾವುದೇ ವಸ್ತು ಹೊರಗಿನ ಬಲಗಳಿಂದ ಪ್ರಭಾವಿತಗೊಳ್ಳದಿದ್ದರೆ ಅದು ನಿಶ್ಚಲವಾಗಿದ್ದರೆ ನಿಶ್ಚಲವಾಗಿಯೇ ಇರುತ್ತದೆ, ಚಲಿಸುತ್ತಿದ್ದರೆ ಸಮಾನ ಪ್ರಮಾಣದ ವೇಗದಲ್ಲಿ ಚಲಿಸುತ್ತಾ ಇರುತ್ತದೆ. ಎರಡನೇ ನಿಯಮ, ಇದು ಬಲದ ನಿಯಮ. ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಆ ವಸ್ತುವಿಗೆ ಆ ಬಲಕ್ಕೆ ಅನುಗುಣವಾಗಿ ವೇಗದ ಬದಲಾವಣೆ ಆಗುತ್ತದೆ. ಇದನ್ನು F=ma ಎಂಬ ಸೂತ್ರದಿಂದ ತಿಳಿಸಲಾಗುತ್ತದೆ. ಇಲ್ಲಿ F ಅಂದರೆ ಬಲ, m ಅಂದರೆ ವಸ್ತುವಿನ ದ್ರವ್ಯಮಾನ ಮತ್ತು a ಅಂದರೆ ವೇಗದ ಬದಲಾವಣೆಯ ಪ್ರಮಾಣ. ಮೂರನೇ ನಿಯಮ, ಇದು ಕ್ರಿಯೆ ಪ್ರತಿಕ್ರಿಯೆ ನಿಯಮ ಎಂದು ಕರೆಯಲಾಗುತ್ತದೆ. ಎಲ್ಲ ಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ದಿಕ್ಕಿನ ಪ್ರತಿಕ್ರಿಯೆ ಇರುತ್ತದೆ. ಈ 3 ನಿಯಮಗಳು ಭೌತಶಾಸ್ತ್ರದ ಮೂಲಭೂತ ಸಿದ್ಧಾಂತಗಳಾಗಿವೆ.